SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಅಂದರೆ ಈಗ ಜಾಸ್ತಿ ಟ್ರೋಲ್ ಆಗ್ತಿರೋದು ಅದೇ ವಿಷಯ ಸರ್. ಯಾಕಂದರೆ 100 ಕೋಟಿ ನಾಯಿ ಇರೋಕ್ಕೆ ಸಾಧ್ಯನಾ, ಇರುತ್ತಾ, ಏನಕ್ಕೆ ಇಷ್ಟೆಲ್ಲ ಸುಳ್ಳು ಹೇಳ್ತೀರಾ ಈ ಥರದ್ದು? ನಾನು ಆ ಥರ ನಾಯಿ ಹುಡುಕ್ತೀನಿ ಸರ್. 5 ತಿಂಗಳು ನಾಯಿ ಒಂದು ಕತ್ತೆ ಅಷ್ಟು ದೊಡ್ಡದಿದೆ ಸರ್. 5ನೇ ತಿಂಗಳು ಹುಟ್ಟಿರೋದು ಸರ್. ಅದ್ರ ಸರ್ಟಿಫಿಕೇಟು ನಿಮಗೆ ಕಳಿಸ್ತೀನಿ ಸರ್, ಡೇಟ್ ಆಫ್ ಬರ್ತು. 5 ತಿಂಗಳಿಗೆ ಬೆಂಗಳೂರಲ್ಲಿರೋ ದೊಡ್ಡ ನಾಯಿಗಿಂತ ದೊಡ್ಡದಿದೆ ಅಂದರೆ 2 ವರ್ಷ ಬೆಳೆಯುತ್ತೆ ಸರ್. ಎಷ್ಟು ದೊಡ್ಡದಾಗುತ್ತೆ ಅದು. ಆಮೇಲೆ ಅದು ಎಷ್ಟು ರೇರು ಅಂದರೆ, ಆಮೇಲೆ ಈಗ ಒಂದು ಮನುಷ್ಯ 6 ಅಡಿ ಇರ್ತಾರೆ. 6 ಅಡಿ ಇದ್ದರೆ ಕಾಮನ್ನು, ಎಲ್ಲ ಕಡೆ 6 ಅಡಿನೇ ಇದ್ದೇ ಇರ್ತಾರೆ. ಅದರಲ್ಲೇನು ಸ್ಪೆಷಲ್ಲು? ಒಬ್ಬ 10 ಅಡಿ ಇರ್ತಾನೆ. 10 ಅಡಿ ಇರ್ತಾನಲ್ಲ, ಅವ್ನು ಸ್ಪೆಷಲ್. ಅವ್ನು ಬಂದರೆ ಊರೆಲ್ಲ ಮುತ್ಕೊಳ್ಳುತ್ತೆ ನೋಡೋಕ್ಕೆ, ಊರೆಲ್ಲ ಅವ್ನ ಹಿಂದೆ ಹೋಗುತ್ತೆ. ಅವನು ಒಂದು ಆ್ಯಂಟಿಕ್ ಪೀಸ್ ಥರ, ಅಂದರೆ ಆ ಥರ ಡಾಗ್ನ ಹುಡುಕ್ತೀನಿ. ಅಂದರೆ ಯಾರ ಹತ್ರ ಇವಾಗ ಒಂದು ಜಾತಿಲಿ ಹಬ್ ನಾರ್ಮಲ್ಲು, ಸೂಪರ್ ನ್ಯಾಚುರಲ್ಲು ಅಂತ ಹೇಳ್ತಾರೆ, ಆ ಥರ ಸೈಜ್ ಬರೋದು. ಈಗ ಒಂದು ನಾಯಿ ಇಷ್ಟು ದೊಡ್ಡದು ಬಂದರೆ ಅದಕ್ಕೆ ಒಂದು ಗತ್ತು ವ್ಯಾಲ್ಯೂ ಇರುತ್ತೆ. ಆ ಥರದ್ದು ವರ್ಲ್ಡ್ ವೈಡ್ ಹುಡುಕಿ ಅಂಥ ನಾಯಿನೇ ತೊಗೊಳ್ತೀನಿ. ಅದರಿಂದ ನಾನು ಅಷ್ಟು ಕಷ್ಟ ಬಿದ್ದು ಹುಡುಕಿ ತೊಗೊಂಡಿರ್ತೀನಿ. ನಾನು ಕೊಡ್ತೀನಿ ನನ್ನ ದುಡ್ಡು. ನಾನು ಕೊಟ್ಟರೆ ಅವ್ರ ಅಪ್ಪಂದು ಏನಾರು ಆಸ್ತಿ ಕಿತ್ಕೊಂಡಿದ್ದೀನ, ಅವ್ರಿಗೆಲ್ಲ ತಿಗಾ ಹೊಡೆದಿದ್ದೀನ, ಅವ್ರಿಗೆಲ್ಲ ಮೋಸ ಮಾಡಿದ್ದೀನ? ನನ್ನ ದುಡ್ಡು, ನನ್ನ ಶೋಕಿ, ನನ್ನ ಇಷ್ಟ. ನನಗೆ ಕೇಸ್ ಹಾಕೋರಿಗೆ ಅವ್ರಿಗೆಲ್ಲ ತೊಂದರೆ ಆಗಿದ್ದರೆ ಕೇಸ್ ಹಾಕ್ಕೊಳ್ಳಿ, ನಾನು ಆನ್ಸರ್ ಮಾಡ್ತೀನಿ. ಯಾರು ಏನೇನು ಆದ್ರೂ ಒಂದೊಂದು ನಿಮಿಷಕ್ಕೆ ಸಾಲ್ವ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಯಾಕೆ ಈಗ ಇಡಿ ರೈಡಾದಾಗ ಬರೀ ಬಿಲ್ಡಿಂಗ್ ತೋರಿಸಿದ್ರು, ನನ್ನ ಯಾಕೆ ಹಿಡ್ಕೊಂಡು ಹೋಗಿದ್ದು ತೋರಿಸಿಲ್ಲ, ಜೈಲ್ಗೆ ಹಾಕಿದ್ದು ತೋರಿಸಿಲ್ಲ, ಏನೂ ಇಲ್ಲ. ನಾಯಿನ 10,000ಕ್ಕೆ ಬಾಡಿಗೆಗೆ ತರ್ತಾರೆ ಅಂದರು. ನಾನು ಯಾವ ನಾಯಿ ಕೋಟಿ ನಾಯಿ ತಂದರೂ ಬಿಟ್ಟಿಯಾಗಿ ಬೇರೆಯವ್ರಿಗೆ ಫ್ರೀಯಾಗೇ ಕೊಡೋದು, ಅವ್ರು ಸಾಕ್ಕೊಳ್ಳೋದು, ನಾನು ದುಡ್ಕೊಳ್ಳೋದು. ಆ ಥರ ಅದನ್ನು 10,000ಕ್ಕೆ ಬಾಡಿಗೆಗೆ ತರ್ತಾರೆ ಅಂದರು. ಅದನ್ನೂ ಪ್ರೂವ್ ಮಾಡಿ ಅದಕ್ಕೂ 5 ಲಕ್ಷ ಬಹುಮಾನ ಇಟ್ಟಿದ್ದೀನಿ. ಆಮೇಲೆ ಇಡಿ ರೈಡ್ ಆಯಿತು, ಕೇಸ್ ಆಯಿತು ಅಂತ ಅದನ್ನೂ ಪ್ರೂವ್ ಮಾಡಿ ಅದಕ್ಕೂ 5 ಲಕ್ಷ ಬಹುಮಾನ ಇಟ್ಟಿದ್ದೀನಿ. ಅಂದರೆ ಇದನ್ನೆಲ್ಲ ನೀವು ಪಾಸಿಟಿವ್ ಆಗೇ ತೊಗೊಳ್ತೀರಿ? ಏನು ಅಷ್ಟು ಪಾಸಿಟಿವೇ ಸರ್. ನೀವು ಏನೋ ಇನ್ನೂ ಅಲ್ಕಾಮತ್ ಇಲ್ಲೇ ಬೈರಿ, ಇಲ್ಲ ನಿಮ್ಮ ಮುಂದೆ ನಾನು ನಿಮ್ಮ ಚಪ್ಪಲಿ ಪಾಲಿಷ್ ಮಾಡಬೇಕಾ, ಚಪ್ಪಲಿ ತೊಳ್ಕೊಡ್ಬೇಕಾ, ಕಾಲು ತೊಳಿಬೇಕಾ, ಎಲ್ಲರ ಮುಂದೆ ತೊಳಿತೀನಿ, ಮೀಡಿಯಲ್ಲೇ ಹಾಕಿಬೇಕಾರೆ. ಆ ಥರ ನನ್ನ ಕ್ಯಾರೆಕ್ಟ್ರು ಸರ್. ಅಂದರೆ ನಾನು ತಗ್ಗಿ ಬಗ್ಗಿ ನಡೆಯೋನು, ನಾನು ಯಾರಿಗೂ ಮೋಸ ಮಾಡಿಲ್ಲ. ನನ್ನ ಶೋಕಿ ನಾನು ಮಾಡ್ಕೊಳ್ತೀನಿ, ನನ್ನ ಕೆಪಾಸಿಟಿ ನಾನು ಮಾಡ್ಕೊಳ್ತೀನಿ. ನಿಮ್ಗೆ ಅರ್ಥ ಆಗ್ತಿದೆಯಾ? ಅದಕ್ಕೆ ಯಾರಿಗೆ ತೊಂದರೆ ಆಗ್ತಾಯಿದೆ? ನನ್ನಿಂದ ಅವ್ರಿಗೆ ಯಾರು ತೊಂದರೆ ಆಗ್ತಾಯಿದೆಯಾ? ನಾನು ಅವ್ರ ಮನೆಗೆ ಏನಾದ್ರು ಕೆಡ್ದಾಗ ಬೈದಿ, ಅವ್ರಿಗೆ ಅಲ್ಕಾಮತ್ ಬೈದಿ, ಇಲ್ಲ ಅವ್ರ ಮನೆಯಿಂದ ದುಡ್ಡು ತೊಗೊಬಂದು ಅವ್ರಿಗೆ ಮೋಸ ಮಾಡಿದ್ದೀನ? ಇಲ್ಲ ತಾನೆ. ನನ್ನ ಶೋಕಿ ನಾನು ಮಾಡ್ಕೊಳ್ತಾ ಇದ್ದೀನಿ, ಅದರಲ್ಲಿ ಏನು ತಪ್ಪಿದೆ? ಅಂದರೆ ಈ ಸಿನಿಮಾ ಕೂಡ ಆಫರ್ಗಳು ಬರ್ತಾಯಿದೆ ಅಂತ ಕೇಳ್ಪಟ್ಟೆ ಸರ್, ಅದೆಲ್ಲ ನಿಜನಾ ಏನು ಅಂತ? ಸರ್ 2 ಪಿಕ್ಚರ್ ಆಯಿತು ಸರ್, ಆಲ್ರೆಡಿ 2 ಪಿಕ್ಚರ್ ಓಕೆ ಆಯಿತು, ಕನ್ಫರ್ಮೂ ಆಗೋಯ್ತು. ಇನ್ನೇನು ಪೂಜೆನೂ ಇದೆ ಸರ್, ಅದೆಲ್ಲ ಹೇಳ್ತೀನಿ ಎಲ್ಲ. ಒಂದ್ರದ್ದಂತೂ ಅಗ್ರಿಮೆಂಟು ಆಗೋಯ್ತು. ಒಂದ್ರದ್ದು ಬಂದು ನಿನ್ನೆ ತಾನೇ ಕಾಲ್ ಬಂತು. ನನ್ನ ಮಗನ್ನ ಒಂದು ಬಿಸ್ನೆಸ್ ಮೆನ್ ಥರ ಒಂದು ತುಂಬ ಟಾಪ್ ಎಂಡಲ್ಲಿ ತೆಗಿತಾ ಇದ್ದಾರೆ. ಅದನ್ನು ನಂದು ನನ್ನ ಮಗಂದು ಇಬ್ಬರದೇ ಬೇಕು, ನೀವಿಬ್ಬರೇ ಮೇಯ್ನ್ ಹೀರೋಗಳು. ಅಂದರೆ ಅಪ್ಪ ಮಗ ಥರನೇ, ಅಂದರೆ ಬಿಸ್ನೆಸ್ ಕಾಂಪಿಟೇಷನ್ ಥರ ಬೇರೆ ಬೇರೆ ಇದು ಆ ಥರ ಏನೋ ಒಂದು ಥೀಮಲ್ಲಿ ಒಂದು ಮಾಡ್ತಾಯಿದ್ದಾರೆ. ಅದು ಬಿಟ್ಟು ಒಂದು ಫೇಮಸ್ ಹೀರೋಯಿನ್ ಜೊತೆ ಅವ್ರ ಹಸ್ಬೆಂಡಾಗಿ ಅದು ಒಂದು ಮೇಯ್ನ್ ಪಾತ್ರದಲ್ಲಿ. ಅದು ಓಲ್ ಪಿಕ್ಚರ್ 25 ನಿಮಿಷ ನಾನು ಇರ್ತೀನಿ ಅಂದರೆ ಅದು ದೊಡ್ಡ ಪಾತ್ರನೇ. ಅದು ಇಬ್ಬಿಬ್ಬರು, ಒಂದು ವೈಫು ಇರುತ್ತೆ, ಒಂದು ಕೀಪು ಇರುತ್ತೆ, ಆ ಥರ ಒಂದು ಸ್ಟೋರಿ. ಅದು ಸೈನ್ ಆಗೋಗಿದೆ ಆಲ್ರೆಡಿ. ಅದು ಇನ್ನೇನೊಂದು ವಾರ 10 ದಿವಸದಲ್ಲಿ ಪೂಜೆನೂ ಆಗುತ್ತೆ. ಸರ್ ಇನ್ನೊಂದು ಡೌಟು ಸರ್, ಯಾಕಂದರೆ ಸಾಕಷ್ಟು ಜನರಿಗೆ ಏನಂದರೆ, ನೀವು ಒಂದು ಮಾತು ಹೇಳಿದ್ರಿ ಬಿಗ್ ಬಾಸ್ ಮನೆಯಲ್ಲಿ, ಕನ್ನಡದ ಒಂದು ಟಾಪ್ ಹೀರೋಯಿನ್ ನನ್ನ ಹಿಂದೆ ಬಿದ್ದಿದ್ರು, ಅಂದರೆ ಪ್ರಪೋಸ್ ಮಾಡಿ ಈ ಥರದ್ದೆಲ್ಲ ಅಂತ ಹೇಳಿದರೆ. ಬಟ್ ಸಾಕಷ್ಟು ಜನರಿಗೆ ಒಂದು ಕುತೂಹಲ ಇದೆ, ಯಾರು ಇರ್ಬೋದು ಇವರು, ಯಾರು ಅಂತ ಸಾಕಷ್ಟು ಜನರಿಗೆ. ಬಟ್ ಅದೇ ಯಾರು ಸಂಸಾರ ಮಾಡ್ಕೊಂಡು ನೆಮ್ಮದಿಯಾಗಿದ್ದಾರೆ. ಇವಾಗ ಯಾಕದು ಪಾಪ, ಅದು ಬರೀ ಅದು ಕ್ರಶ್ ಆಗಿದ್ದು. ಕ್ರಶ್ ಅಂದರೆ ಅವ್ರು ಪ್ರಪೋಸ್ ಮಾಡ್ತಿದ್ರು, ನಾನು ನಿಮ್ಗೆ ಯಾರು ಹೇಳೋರು ಕೇಳೋರಿಲ್ವಾ ಹಂಗೆ ಹಿಂಗೆ ಅಂತ ಬೈತಾ ಇದ್ದೆ. ಆದರೆ ಒಂದು ರಜಾ ಬಂದಾಗ ನನಗೆ ಸ್ಟಾರ್ಟ್ ಆಗುತ್ತೆ. ಆದರೆ ರಜದಲ್ಲಿ ಅವ್ರು ಹೀರೋಯಿನ್ ಆಗೋಗ್ತಾರೆ ಅಲ್ಲ, ಅವಾಗ ಹೀರೋಯಿನ್ ಆದಮೇಲೆ ನಾನು ನಾರ್ಮಲ್ ಮನುಷ್ಯ, ನನಗೆಲ್ಲಿ ಮೂಸಿ ನೋಡ್ತಾರೆ ಅಂದ್ಬಿಟ್ಟು ಬಿಟ್ಟುಬಿಡ್ತೀನಿ. ಅಷ್ಟೇ ಆಗಿರೋದು ಹೊರತು ನಾವೇನು ಓಡಾಡಿಲ್ಲ, ಸಿಕ್ಕಿಲ್ಲ, ಅವೆಲ್ಲ ಏನಿಲ್ಲ. ಬರೀ ಆ ಟೈಮಲ್ಲಿ ಬರೀ ಒಂದು 3 ತಿಂಗಳು ಕ್ರಶ್ ಅಷ್ಟೇ. ಅದನ್ನು ಜನ ಏನೇನೋ ಅಂದ್ಕೊಂಡ್ಬಿಟ್ಟಿದ್ದಾರೆ. ಆ ಥರ ಏನೂ ಇಲ್ಲ. ಈಗ ಅವ್ರು ನೆಮ್ಮದಿಯಾಗಿ ಮಕ್ಕಳಾಗಿ ಆರಾಮಾಗಿ ಸೆಟ್ಲಾಗಿದ್ದಾರೆ. ಅದು ಅಷ್ಟೇ ಸರ್. ಅವ್ರನ್ನ ಬಿಟ್ಟು ಮತ್ತೆ ಯಾರ ಮೇಲೆಲ್ಲ ನಿಮಗೆ ಕ್ರಶ್ ಆಗಿತ್ತು ಸರ್? ಅಪ್ಪ ಲೈಫ್ ಪಾರ್ಟ್ನರ್ ಅಂದರೆ ಹೀಗಿರಬೇಕು, ಇವಳು ನಾನು ಮದುವೆ ಆದರೆ ನನ್ನ ಲೈಫ್ ಚೆನ್ನಾಗಿರುತ್ತೇನೋ ಅಂತ ಅವಾಗ ಅನಿಸಿರ್ಬೋದು. ಆ ಥರದ್ದು ಏನು ಅನಿಸುತ್ತೆ? ಅದಾದಮೇಲೂ ಕೂಡ ಇನ್ನು ಇವಾಗ ಏನಾದರೂ ಆ ಥರದ್ದೆಲ್ಲ ಅನಿಸುತ್ತಾ ಏನು ಸರ್? ಏನೂ ಇಲ್ಲ. ಈಗ ನನಗೆ ಮಗ ಇರೋದ್ರಿಂದ ಸರ್ ನನಗೆ ಯಾವ ಶೋಕಿನೂ ಇಲ್ಲ ಸರ್. ನನಗೆ ತುಂಬ ಜನ ಪ್ರಪೋಸ್ ಮಾಡ್ತಾರೆ, ಆದರೆ ನನಗೆ ಯಾವ ಶೋಕಿನೂ ಇಲ್ಲ. ಇವಾಗ ಹುಡುಗಿರ ಸವಾಸಕ್ಕೆ ಹೋಗಲ್ಲ. ಹುಡುಗಿರ ಸವಾಸಕ್ಕೆ ಹೋದರೆ ನೆಮ್ಮದಿಯಾಗಿ ನಾವು ಉದ್ಧಾರ ಆಗೋಕ್ಕಾಗಲ್ಲ, ಕಳ್ಕೊಬೇಕಾಗತ್ತೆ, ಎಲ್ಲ ಕಳ್ಕೊಬೇಕಾಗತ್ತೆ, ಇರೋದೆಲ್ಲ ಜಾಬ್ ಖಾಲಿ ಮಾಡ್ಕೋಬೇಕಾಗತ್ತೆ. ಅದರಿಂದ ನಾನು ಯಾರ ಸವಾಸಕ್ಕೂ ಹೋಗಲ್ಲ. ನಂದೇನಿದೆ ನನ್ನ ಸ್ಟೈಲ್ ಮಾಡ್ಕೊಂಡು ನನ್ನ ಮಗನ ಜೊತೆ ನೆಮ್ಮದಿಯಾಗಿದ್ದೀನಿ. ಕಣ್ಣು ನೋಡಿ ನಂದು ಬ್ಲ್ಯಾಕ್ ಆಗಿಲ್ಲ, ಡಾರ್ಕ್ ಸರ್ಕಲ್ ಇಲ್ಲ, ಏನೂ ಇಲ್ಲ, ನೆಮ್ಮದಿಯಾಗಿದ್ದೀನಿ. ಅದೇ ಹುಡುಗಿರು ಸವಾಸ ಮಾಡಿದ್ರೆ ಅದೆಲ್ಲ ಕಷ್ಟ, ಜಾಬು ಖಾಲಿ ಆಗುತ್ತೆ ಎಲ್ಲ. ಅದರಿಂದ ಏನೂ ಮಾಡ್ತಾ ಇಲ್ಲ. ಯಾರೂ ಬೇಡ ಅಂತ ಎಲ್ಲರನ್ನೂ ರಿಜೆಕ್ಟ್ ಮಾಡ್ಕೊಂಡಿದ್ದೀನಿ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.